ಹೇಳ್ದಂಗೆ ಕೇವಲ ಬಿಜೆಪಿಯಿಂದ ಮಾತ್ರ ಹೋಗ್ಲಿ, ಎಲ್ಲ ರಾಜ್ಯಪಾಲರಿಂದನೂ ಅದೇನಾ ಅಂತ ಹೇಳಿ. ಯಾಕೆ ರಾಜ್ಯಪಾಲರು ತಾವು ಬರೆದುಕೊಟ್ಟ ಅಂದ್ರೆ ತಮ್ಮ ಸರ್ಕಾರದ ಬರೆದುಕೊಟ್ಟ ಭಾಷಣವನ್ನ ಓದ್ಬಿಟ್ಟಿದ್ರೆ ಕೇಂದ್ರಕ್ಕೆ ಮುಜುಗರ. ಅವ್ರು ಓದದೆ ಹೋದ್ರೆ ಪೊಲಿಟಿಕಲಿ ನೀವು ಇದನ್ನ ಗೇಮ್ ಆಗಿ ಉಪಯೋಗಿಸ್ಕೊಳ್ಬಹುದಾಗಿತ್ತು. ರಾಜ್ಯಪಾಲರು ಬರಲೇ ಇಲ್ಲ, ರಾಜ್ಯಪಾಲರು ಓದ್ಲೇ ಇಲ್ಲ, ಈಗ ಬಂದ್ರು ಓದಿದ್ರು ಓದದೇ ಇರೋ ತರದಲ್ಲಿ ಮಾಡಿಬಿಟ್ರು. ಅಲ್ಲಿ ಕಾಂಗ್ರೆಸ್ಗೆ ಡಬಲ್ ಕೂಗ್ಲಿ ಅಟ್ ದ ಸೇಮ್ ಟೈಮ್. ನೋಡಿ, ಒಂದ್ ಹೇಳ್ತೀನಿ, ಮಾನ್ಯ ಸ್ನೇಹಿತರು ಮಾತಾಡ್ತಾ ಹೇಳ್ತಾ ಇದ್ರು ರಾಜ್ಯಪಾಲರ ಬಗ್ಗೆ ಹೇಳೋದು. ಫಸ್ಟ್ ಬೇಸಿ ಅದೇ ಬಂದ್ಬಿಡ್ತದೆ. ಈಗ ನೋಡಿ, ಅಂಡರ್ ಆರ್ಟಿಕಲ್ 153 and 162 ಒಳಗಡೆ ಬರ್ತಕ್ಕಂಥ ರಾಜ್ಯಪಾಲರನ್ನು ಕೇಂದ್ರದ ಪ್ರತಿನಿಧಿ ಅಥವಾ ಏಜೆಂಟ್ ಎಂದು ಹೇಳಿಲ್ಲ. ದಿಸ್ ಇಸ್ ಕಾನ್ಸ್ಟಿಟ್ಯೂಷನ್, ರಿಮೆಂಬರ್. ರಾಜ್ಯಪಾಲರು ಸಂವಿಧಾನಾತ್ಮಕವಾದ ಪ್ರಾಧಿಕಾರ, ರಾಜಕೀಯ ಪ್ರತಿನಿಧಿ ಅಲ್ಲ. That means away from all the... Sir, one minute, sir. You asked me not to interfere. I'm telling you. What you quoted is wrong. You said a word saying that ಅವರು ಕೇಂದ್ರ ಸರ್ಕಾರದ ಏಜೆಂಟ್ ಅಂತಂದ್ರಲ್ಲ, ತಪ್ಪು. ಇಲ್ಲ, ಅದು ನೀವು ಹೇಳ್ತೀರಿ. ಪ್ರಾಕ್ಟೀಸ್ ಅಂತ ಅವ್ರು ಹೇಳಿದ್ರು. ಕೆನಾಟ್ ಬಿ ಏಜೆಂಟ್. ಈಸ್ ಎ ಕಸ್ಟೋಡಿಯನ್. ನೀವು ಕರಿಬೇಡಿ ಸರ್, ನೀವು ಪಕ್ಷದವರು ಕರಿಬೇಡಿ ಹಾಗಂತ, ನಿಮ್ಮ ಪಕ್ಷದವರು ಕರಿಬೇಡಿ ಹಾಗಂತ. ನಾನು ಹೇಳ್ದ ನೋಡಿ ಮೇಡಮ್, ಗವರ್ನರ್ ಡಿಸರ್ವ್ಸ್ ಅನ್ ಅಥಾರಿಟಿ ಫ್ರಮ್ ದ ಕಾನ್ಸ್ಟಿಟ್ಯೂಷನ್, ನಾಟ್ ಫ್ರಮ್ ದ ಯೂನಿಯನ್ ಗವರ್ನಮೆಂಟ್. ಹೇಳಿದ್ರೆ ಅರ್ಥ ಆಗಿಲ್ಲ, ಅದಕ್ಕೆ ಅಂತ ಹೇಳಿದೀನಿ. ಆಯ್ತಾ? ಅಲ್ಲಿಂದ ಬಂದಾಗ ಹೇಳ್ತಾ ಇದ್ರು, ಅಲ್ಲಿಂದ ಬಂದು ಹೇಳ್ತಾ ಇದ್ರು. ಏನ್ ಹೇಳ್ತಾರೆ ಗೊತ್ತಾ? 70 ಯಾವ ಕಾನೂನಲ್ಲಿ ಇದೆ ಅಂತ ಹೇಳ್ತಾರಲ್ಲ, 176 ಗೆ ಬರ್ತೀನಿ. ಯಾಕೆ 176? 176 ಇರೋದು ನೋಡಿ ಮೇಡಮ್, ಆರ್ಟಿಕಲ್ 176 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಗವರ್ನರ್ ಶಾಲ್ address the legislature at the commencement of the first session of the each year. Correct. He did it. ಕೇಳಿ. The word shall makes it constitutional duty, not an optional or discretionary in nature. ಸೆಕೆಂಡ್ ವರ್ಡ್ ನೋಡ್ಕೊಳ್ಳಿ ಮೇಡಮ್, ಏನ್ ಹೇಳ್ತದೆ ನೋಡಿ. ಇಟ್ ಕೆನಾಟ್ ಬಿ, ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್. ಬಂದಿದ್ದಾರೆ, ಒಪ್ಕೊಂಡಿದ್ದೀನಿ ಹೇಳಿ ಮತ್ನ. ನೆಕ್ಸ್ಟ್ ಏನ್ ಹೇಳ್ತದೆ ಗೊತ್ತಾ? ನಾಟ್ ಅನ್ ಆಪ್ಷನಲ್ ಆರ್ ಡಿಸ್ಕ್ರಿಷನರಿ ಆಕ್ಟ್. ಯು ಕೆನಾಟ್ ಹ್ಯಾವ್ ಎ ಡಿಸ್ಕ್ರಿಷನರಿ. ಸೆಕೆಂಡ್ ಕೇಳ್ತೀನಿ. ನೆಕ್ಸ್ಟ್ ಹೇಳ್ತೀನಿ ಕೇಳಿ. ರೆಫ್ಯೂಸಲ್ ಟು ಅಡ್ರೆಸ್ ದ ಜಾಯಿಂಟ್ ಸೆಷನ್ ಅಮೌಂಟ್ಸ್ ಟು ಕಾನ್ಸ್ಟಿಟ್ಯೂಷನಲ್ ಇಂಪ್ರಾಪರಿಟಿ. ಅಫ್ಕೋರ್ಸ್ ಅಲ್ಲಿ ಇಲ್ಲಿ ಬರ್ತೀನಿ ನೋಡಿ. ಏನ್ ಓದಬೇಕು ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಸುಮ್ಮನೆ ಏನೇನು ಹೇಳಬೇಡ. ಕೇಳ್ಕೊಳ್ಳಿ ಮೇಡಮ್. ರಾಜ್ಯಪಾಲ ವಿಶೇಷ ಭಾಷಣ ಮೇಡಮ್, ರಾಜ್ಯಪಾಲರ ವಿಶೇಷ ಭಾಷಣ ಪ್ರತಿಯೊಂದು ಸರ್ ನೋಡಿ ಸರ್, ನೋಡಿ 176 ಕೇಳಿ. 176 ಪ್ರಕಾರ ನೋಡಿ, ಕಂಪ್ಲೀಟ್ ರಾಜ್ಯಪಾಲನು ಅಂತಿದೆ. ಐ ಆಮ್ ನಾಟ್ ಯೂಸಿಂಗ್ ಇಟ್ ಈಸ್ ಹಿಯರ್. ರಾಜ್ಯಪಾಲನು ವಿಧಾನಸಭೆಯನ್ನು ಅಥವಾ ರಾಜ್ಯ ವಿಧಾನ ಪರಿಷತ್ ಹೊಂದಿರುವ ಸಂದರ್ಭದಲ್ಲಿ ಒಟ್ಟಿಗೆ ಸಭೆ ಸೇರುವ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡತಕ್ಕದ್ದು ಮತ್ತು ವಿಧಾನಪನ್ನು ಕರೆದಿರುವ ಕಾರಣಗಳನ್ನು ಅದಕ್ಕೆ ತಿಳಿಸತಕ್ಕದ್ದು. ಹೇಳಿದ ಕಾರಣಗಳೇನು ಕರೆದಿದ್ದೀವಿ ಅಂತ ಇದರಲ್ಲಿದೆ. ಸಂಪೂರ್ಣವಾಗಿದೆ. ನಾವು ಯಾವ ಕಾರಣಕ್ಕೆ ಮಾಡಿದೀವಿ ಅಂತ ನೀವೆಲ್ಲವನ್ನು ಓದಬೇಕಾಗ್ತದೆ. ಸಂವಿಧಾನದ ಆಶಯ ಕೇಳಿ. ಈ ಹ್ಯಾಸ್ ಗಾಟ್ ನೋ ಡಿಸ್ಕ್ರಿಷನರಿ ಪವರ್ ಟು ಅವ್ರಿಗೆ ಮಾಡ್ಬೇಕಾಗಿರೋದು ಗೊತ್ತಾ? ಒಂದ್ ನಿಮಿಷ. ಏಡ್ ಅಡ್ವೈಸ್ ಕ್ಯಾಬಿನೆಟ್ ಅಂತ ಹೇಳಿದಾಗ ಆ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ದನ್ನ ಹೇಳಬೇಕಾಗಿರ್ತಕ್ಕಂಥ ಕರ್ತವ್ಯ ಅದನ್ನೇ ರಾಷ್ಟ್ರಪತಿಗಳು ಕೂಡ ಮಾಡ್ತಾರೆ, ಅದನ್ನೇ ಗೌರವ ಮಾಡ್ತಾರೆ. ಮಾನ್ಯ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರಲ್ಲ, ಬಹಳ ಗೌರವವಾಗಿ ನಡ್ಕೊಂಡು ಗೂಂಡಾಗಳನ್ನ ನಡ್ಕೊಳ್ಳಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಯಾರಾದ್ರೂ ಮಾತಾಡಿದ್ರೆ ಬಿಜೆಪಿ ಕೊಡಂಗಿಲ್ಲ. ನಾನು ಹೇಳ್ತೀನಿ, ಮಾನ್ಯ ಬಿಜೆಪಿ ಬಹಳ ಅವರ ಕಾನೂನು ಬಗ್ಗೆ ಗೌರವ ಇಲ್ಲ, ಸಂವಿಧಾನ ಬಗ್ಗೆ ಗೌರವ ಇಲ್ಲ, ಸಂವಿಧಾನ ಆಶಯಗಳ ಬಗ್ಗೆ ಗೌರವ ಇಲ್ಲ. ಹೇಳ್ತಾ ಇದೀನಿ ಕೇಳಿ. ಬಿಜೆಪಿ ಹೇಳಿದ್ರೆ ಕೇಳಿ, ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ರು. ತೆಗೆದು ನೋಡ್ಕೊಳ್ಳಿ. ಅದಕ್ಕೂ ಬರೋಣ ಸರ್, ಚರ್ಚೆ ಆಗ್ಬೇಕು. ನಮ್ಮ ಜನಪ್ರತಿನಿಧಿಗಳ ಹೇಳಿದ್ದು ಆಯ್ತು ಅಂದ್ರೆ, ನಿಮ್ದು ಮಾತು ಮುಗಿತು ಅಂದ್ರೆ ಬೇರೆಯವ್ರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಇದೆ. ನಾವು ಸಿಂಪಲ್ ಪ್ರಶ್ನೆ ಕೇಳಿದ್ದು. ರವೀಂದ್ರ ಅಶ್ಮೆ ಸರ್ ಉತ್ತರ ಕೊಡ್ಲಿ, ಪ್ರದೀಪ್ ಅವರು ಉತ್ತರ ಕೊಡ್ಲಿ. ಎಲ್ಲಿ ಬರೆದಿದೆ ಸಂಪೂರ್ಣವಾಗಿ ವರ್ಡ್ ಬೈ ವರ್ಡ್ ಓದ್ಲೇಬೇಕು ಅನ್ನೋದು. ಒಂದು ನಿಮಿಷ. ಯಾದವ್ ಅವರು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ಕರೆಕ್ಟ್, ಆದ್ರೆ
ಒಂದು ಸೀಮಿತ ವಿವೇಚನಾಧಿಕಾರ ಇದೆ. ಈ ಭಾಷಣ ಬಿಟ್ಟು ಎಲ್ಲಿ ವಿವೇಚನೆ? ಒಂದ್ ನಿಮಿಷ ಹೇಳಿ. ಎಲ್ಲಿದೆ ತೋರಿಸಿ ನನಗೆ. ಕೂಗ್ಬಿಡಿ. ಸಮಾಧಾನ ಸರ್, ದೌರ್ಜನ್ಯ, ಇದು ದೌರ್ಜನ್ಯ, ಆಳು ಪಕ್ಷ ದೌರ್ಜನ್ಯ ಇದು. ಡೆಮಾಕ್ರೆಟಿಕ್ ಪ್ಯಾನೆಲ್ ಕೇಳಿಸ್ಕೊಳ್ಳಿ. ನಿಮ್ಮ ಸೀನಿಯಾರಿಟಿಗೆ ಎಲ್ಲ ರೆಸ್ಪೆಕ್ಟ್ ಕೊಡ್ತಾ ಐ ಆಮ್ ರಿಕ್ವೆಸ್ಟಿಂಗ್ ಯು ಕೇಳಿಸ್ಕೊಳ್ಳಿ ಸರ್. ಅದನ್ನು ಉಲ್ಲೇಖ ಮಾಡ್ತಾರೆ, ತಪ್ಪಿದ್ರೆ ಅಬ್ಜೆಕ್ಟ್ ಮಾಡಿ ನಂತರದಲ್ಲಿ ಕೇಳಿಸ್ಕೊಳ್ಳಿ. ಇವಾಗ ನೀವು ಪ್ಯಾನಲಿಸ್ಟ್ಗಳ ಧ್ವನಿಯನ್ನು ನಡೆಸಬೇಡಿ ಸರ್, ನೀವು ಪ್ಯಾನಲಿಸ್ಟ್ಗಳ ಧ್ವನಿಯನ್ನು ನಡೆಸಬೇಡಿ. ಕೇಳಿಸ್ಕೊಳ್ಳಿ. ತಪ್ಪಿದ್ರೆ ನೀವು ಅಬ್ಜೆಕ್ಟ್ ಮಾಡಿ ಫಸ್ಟ್ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ನೋಡಿ, ರಾಷ್ಟ್ರಪತಿಗಳು ಜಂಟಿ ಸಂಸತ್ ಅಧಿವೇಶನ ಅವ್ರು ಮಾತಾಡ್ತಾರೆ, ಇಲ್ಲಿ ಇವ್ರು ಮಾತಾಡ್ತಾರೆ. ಅವ್ರ ಲಿಖಿತ ಭಾಷಣ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಬರೆದು ಕೊಟ್ಟಿರ್ತೀವಿ, ಇವ್ರು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಬರೆದು ಕೊಟ್ಟಿರ್ತಾರೆ. ಈ ಭಾಷಣ ಬಿಡಿ, ಸದನದಲ್ಲಿ ಪಾಸ್ ಆಗಿರೋ ಮಸೂದೆ ಬಗ್ಗೆ ಕೂಡ ತಮ್ಮ ವಿವೇಚನೆ ಬಳಸ್ಬಿಟ್ಟು ವಾಪಸ್ ಕಳಿಸುವ ಅಧಿಕಾರ ರಾಜ್ಯಪಾಲರಿಗೆ ಒಂದು ಸೀಮಿತ ಅಧಿಕಾರ. ಈ ರಾಜ್ಯಪಾಲರು ಮೊನ್ನೆ ನೋಡಿ, ಇವ್ರು ಪಾಸ್ ಮಾಡಿದ 21 ಮಸೂದೆ ಪೈಕಿ 19 ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಅವ್ರ ಆಕ್ಷೇಪ ಎತ್ತಿರೋದು ಎದ್ರ ಬಗ್ಗೆ, ಎರಡರ ಬಗ್ಗೆ ಮಾತ್ರ. ಬರೀ ಮಾತಾಡ್ಲಿಕ್ಕೆ ನಿಮ್ಗೆ ಏನಾಗಿದೆ ಅಂದ್ರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ನೀವು ಒಬ್ಬರೇ ಓದಿಲ್ಲ, ಕಾನ್ಸ್ಟಿಟ್ಯೂಷನ್ ಒಬ್ಬರೇ ಓದಿಲ್ಲ, ಗೊತ್ತಿಲ್ಲ. ರಾಜ್ಯದ ಹಿತ ಕಾಪಾಡಲಿಕ್ಕೆ ತಂದಿರತಕ್ಕಂತ ಪದಗಳನ್ನ ಗವರ್ನರ್ ಹೇಳಿಲ್ಲ ಅನ್ನೋದಾದ್ರೆ ಇದೇ ಸಿಟ್ಟು ಇದೇ ಸಿಟ್ಟು ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹಿತರಕ್ಷಣೆ ಮಾಡಿ ದಯಮಾಡಿ ಪ್ಯಾನೆಲ್ನ ಹಿತರಕ್ಷಣೆಯನ್ನ ಕಾಪಾಡಿ ಬೇರೆಯವ್ರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಇಸ್ಲಾಂ ಸರ್ ಹೇಳ್ತಾ ಇದ್ದಾರೆ. ನೀವು ಯಾವ್ದನ್ನ ಟೇಕ್ ಅ ಡೀಪ್ ಬ್ರೀತ್. ನಿಮಗೂ ನಮಗೂ ಒಳ್ಳೇದಲ್ಲ. ನಾನ್ ನೀರ್ ಕುಡಿತೀನಿ ಸರ್, ಸಾಧ್ಯ ಆದ್ರೆ ನಿಮ್ಗೂ ನೀರ್ ಕುಡಿಸೋಣಂತೆ. ಅದು ನನಗೆ ಇಂಟೆನ್ಷನ್ ಇಲ್ಲ. ಇಟ್ನಾಳ್ ಸರ್ ಆಂಕರ್ ಯಾರಾದ್ರೂ ಮಾತಾಡಿದ್ರೆ ಸಂವಿಧಾನ ಯಾವ ಹೇಳಿ ಕೇಳಿ, ನಾನು ಹೇಳಿದಿನಲ್ಲ ಹೇಳಿ ಕೇಳಿ. ಸುಮ್ಮನೆ ಹೋಗೋದು ಬೇಡ. ಈ ಸಂವಿಧಾನವನ್ನ ನಿಮ್ಮ ಕೈಲಿರುವ ಸಂವಿಧಾನದ ಇರುವಂತ ಅಂಶಗಳನ್ನು ಮುಂದಿಟ್ಟುಕೊಂಡೇನೆ ನಾನು ಹೇಳ್ತಾ ಇದ್ದೇನೆ. ನಮ್ ಮೇಡಮ್ ನಿಮ್ಮ ಕೈಲಿರೋ ಸಂವಿಧಾನ ಇದೆಯಲ್ಲ, ರವೀಂದ್ರ ರೇಷ್ಮೆ ಸರ್ ಮಾತಾಡ್ತಾರೆ. ಅರ್ಧ ನಿಮಿಷ. ರವೀಂದ್ರ ರೇಷ್ಮೆ ಸರ್ ಹೊರತುಪಡಿಸಿ ನನ್ನ ವಾಯ್ಸ್ ಕೂಡ ಬೇಡ, ಮ್ಯೂಟ್ ಮಾಡಿ ರವೀಂದ್ರ ರೇಷ್ಮೆ ಸರ್ ಫಾರ್ 1 minute. ಎರಡು ಸಂದರ್ಭದಲ್ಲಿ ಮಾತ್ರ ರಾಜ್ಯಪಾಲರಿಗೂ ಒಂದು ಸೀಮಿತ ವಿವೇಚನಾಧಿಕಾರ ಇದೆ. ಒಂದು, ಚುನಾವಣೆ ಫಲಿತಾಂಶ ಬಂದಾಗ ಸ್ಪಷ್ಟ ಬಹುಮತವಿಲ್ಲದೆ ಇದ್ದಾಗ ಹಂಗ ಅಸೆಂಬ್ಲಿ ಸೃಷ್ಟಿ ಆಗಿರುತ್ತಲ್ಲ, ಅವಾಗ ಯಾರನ್ನು ಕರೆದು ಸರ್ಕಾರ ರಚಿಸೋದಕ್ಕೆ ಅನುಮತಿ ಕೊಡಬೇಕು ಅನ್ನೋದು ಅದೊಂದು ಸಣ್ಣ ವಿವೇಚನಾಧಿಕಾರ ಇದೆ. ಅದು ಬಿಟ್ರೆ ಉಭಯ ಸದನಗಳಲ್ಲಿ ಪಾಸ್ ಆಗಿರೋ ಮಸೂದೆ ಅವರು ಒಪ್ಪಿಗೆ ಪಡ್ಕೋಕ್ ಬಂದಾಗ ಅಲ್ಲೂ ಕೂಡ ತಮ್ಮ ವಿವೇಚನೆ ಬಳಸಿ ಅದನ್ನು ವಾಪಸ್ ಕಳಿಸೋದಕ್ಕೆ ತಮ್ಮ ಆಕ್ಷೇಪಗಳ ಲಿಖಿತ ರೂಪದಲ್ಲಿ ಕಳಿಸಿ. ಈ ಸಾರಿ ನೋಡಿ, 21 ಮಸೂದೆ ಪೈಕಿ 19 ವಾಪಸ್ ಕಳಿಸಿದ್ರು. ಎರಡಕ್ಕೆ ಯಾವುದು, ಒಂದು ಹೇಟ್ ಸ್ಪೀಚ್ ಮಸೂದೆ ಮತ್ತು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆಲವು ಆಕ್ಷೇಪಗಳು ಸಮೇತ ವಾಪಸ್ ಕಳಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಈ ತಮಿಳುನಾಡು ಅಥವಾ ಪಶ್ಚಿಮ ಬಂಗಾಳ ರಾಜ್ಯಪಾಲರಷ್ಟು ಪಾಪ ಇವರು ಜಗಳ ಗಂಟುತ್ತಾರ, ಈ ತರ ಬುದ್ಧಿಪೂರ್ವಕವಾದ ರಾಜಕೀಯ ಮಾಡಕ್ ಹೋಗಿಲ್ಲ. ನಾನು ಬಿಲ್ ಮಾತಾಡ್ತಾ ಇಲ್ಲ. ಇದು ಕ್ಯಾಬಿನೆಟ್ ಪ್ರಿಪೇರ್ ಮಾಡಿ ಕಳಿಸುವ ರಾಜ್ಯಪಾಲರ ಭಾಷಣ ಅಲ್ಲ ಸರ್. ಯಾರು ಯಾವ್ದನ್ನ ಮಾತನಾಡಬೇಕು ಅಂತ ಡಿಸೈಡ್ ಮಾಡಲಿಕ್ಕೆ ಹಿತರಕ್ಷಣೆ ಕಾಪಾಡುವ ಔದಾರ್ಯತೆಯನ್ನ ದಯಮಾಡಿ ಕಾಂಗ್ರೆಸ್ ನಾಗರಾಜ್ ಯಾದವ್ ಅವರೇ, ಯಾದವ್ ಸಾಹೇಬ್ರೆ, ನಿಮ್ಮ ಕೈಲಿರುವಂತಹ ಒಂದು ಸಂವಿಧಾನ ಪುಸ್ತಕ ಇದೆಯಲ್ಲ,
ಅದರಲ್ಲಿನ ಸಾಂವಿಧಾನಿಕ ಕ್ಲಾಸ್ ಸೆಕ್ಷನ್ ಅನ್ನು ಬಳಸಿಕೊಂಡೇನೆ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹೇರಿದ್ದು. ಇಲ್ಲಿ ಸಂವಿಧಾನದ ಬಗ್ಗೆ ನೀವು ನಮ್ಗೆ ಹೇಳಬೇಡಿ. ಯಾಕೆ ಹೇಳ್ಬಾರ್ದು? ಕಾಂಗ್ರೆಸ್ ಪಕ್ಷ ನಿಮ್ಮ ಪರಂಪರೆ. ಆಮೇಲೆ ಲೆಟ್ ಮಿ ಕಮ್ ಟು ದ ಪಾಯಿಂಟ್. ನೀವು ಹೇಳಿದ ಇವತ್ತಿನ ರಾಜ್ಯಪಾಲರ ಭಾಷಣದ ನಿಮ್ಮ ಸಂವಿಧಾನ ವಿಚಾರಕ್ಕೆ ವಾಪಸ್ ಬರ್ತಾ ಒಂದು ಕೆಲಸ ಮಾಡಿ. ಬಿ.ಕೆ. ಹರಿಪ್ರಸಾದ್ ಅವರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿರೋ ಮಾತಿದೆ, ಅದನ್ನ ಕೇಳಿಸ್ಕೊಂಡು ವಾಪಸ್ ಬಂದ ಮೇಲೆ ದಯಮಾಡಿ ವಿನಂತಿ ನಾಗರಾಜ್ ಯಾದವ್ ಸರ್, ಕೈಂಡ್ಲಿ ಲೆಟ್ ಅದರ್ ಸ್ಪೀಕ್. ಅದರ್ ಬೈಟ್. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನ ಪಾಲನೆ ಮಾಡಿಲ್ಲ, ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನ ಓದಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನ ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವರಿಗೆ ರಣಹೇಡಿಗಳು, ಬ್ರಿಟಿಷರ ಬೂಟ್ ನೆಕ್ದವರು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಗತಿಶೀಲ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು, ಅತಿ ಹೆಚ್ಚಿನ GST ಕೊಡ್ತಕ್ಕಂಥ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು ನಾಗ್ಪುರ.